ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ ಜುಲೈ 2021 ಬಹು ಆಯ್ಕೆ ಪ್ರಶ್ನೆಗಳ ಪರೀಕ್ಷಾ ಪದ್ಧತಿ ಇರಲಿದೆ. ಅದಕ್ಕಾಗಿ ನಾವುಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಇದು ದ್ವಿತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ವ್ಯಾಕರಣ ಅಂಶಗಳ ವಿಡಿಯೋ ಆಗಿದೆ. ಇದು ಎರಡನೆಯ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲು ನಾನು ಮೊದಲ ಭಾಗದ ವ್ಯಾಕರಣ ಅಂಶದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಆ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ದ್ವಿತೀಯ ಭಾಷೆ ಕನ್ನಡವನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಆ ವಿಡಿಯೋ ನೋಡಿ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಒಂದು ಕೋರಿಕೆ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ಬಂದು ಸೇರಿಕೊಳ್ಳಿ. ಯಾಕಂದರೆ ಪ್ರತಿದಿನ ನಾವು 5-6 ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಆದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ 24 hours ವಿದಿನ್ ಓನ್ಲಿ 3 ವಿಡಿಯೋ ನೋಟಿಫಿಕೇಶನ್ ಮಾತ್ರ ನಿಮಗೆ ತಲುಪುತ್ತೆ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾವು ಹಾಕ್ತಕ್ಕಂಥ ಹೆಚ್ಚು ವಿಡಿಯೋಗಳು ತಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ನಾವು ನಮ್ಮ ಟೆಲಿಗ್ರಾಮ್ ಗುಂಪಿನಲ್ಲಿ ಶೇರ್ ಮಾಡ್ತಾ ಇರೋದ್ರಿಂದ ತಾವುಗಳು ಬಂದು ಅಲ್ಲಿ ಜಾಯ್ನ್ ಆಗಿ ಒಂದು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳನ್ನು ತಾವುಗಳು ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿಡಿಯೋ ನೋಡ್ತೀರಿ ಆದರೆ ಲೈಕ್ ಮಾಡಲ್ಲ, ಲೈಕ್ ಮಾಡಿ. ಓಕೆ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಪ್ರಶ್ನೆ ಸಂಖ್ಯೆ 15 ಇದೆ. ಗುಂಪಿಗೆ ಸೇರದ ಪದ. ಆಯ್ಕೆಗಳು: 1 ನದಿ, 2 ಬೆಟ್ಟ, 3 ಹಲಸು, 4 ಸಮುದ್ರ. ಈ 4 ಆಯ್ಕೆಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂದರೆ ಅದು ಹಲಸು ಅಂತದ್ದು ಗುಂಪಿಗೆ ಸೇರಿಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 16. ಧಾರವಾಡ ಅಂಕಿತ ನಾಮಕ್ಕೆ ಉದಾಹರಣೆ ಆದರೆ ಕವಿ ಇದು ಯಾವ ನಾಮಕ್ಕೆ ಉದಾಹರಣೆ? ಆಯ್ಕೆ 1 ಅದು ಕೂಡ ಅಂಕಿತ ನಾಮ, ಆಯ್ಕೆ 2 ಅನ್ವರ್ಥ ನಾಮ, ಆಯ್ಕೆ 3 ಭಾವನಾಮ, ಆಯ್ಕೆ 4 ಸಾಹಿತಿ ನಾಮ. ನೋಡಿ, ಧಾರವಾಡ ಇದು ಅಂಕಿತ ನಾಮಕ್ಕೆ ಉದಾಹರಣೆ ಆದರೆ ಕವಿ ಇದು ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗಿತ್ತು. ಮುಂದಿನ ಪ್ರಶ್ನೆ, ಅಷ್ಟು ಇದು ಪರಿಮಾಣ ವಾಚಕವನ್ನು ಸೂಚಿಸುತ್ತದೆ. ಹಾಗಾದರೆ 2 ಅನ್ನೋದು ಇದು ಯಾವುದು? ಆಯ್ಕೆ ಇದೆ: 1 ಪ್ರಕಾರವಾಚಕ, 2 ಸಂಖ್ಯಾವಾಚಕ, 3 ಸಂಖ್ಯೆಯ ವಾಚಕ, 4 ಅಂಕಿವಾಚಕ. ಅಷ್ಟು ಅನ್ನೋದು ಪರಿಮಾಣವಾಚಕವಾದರೆ 2 ಅನ್ನೋದು ಆಯ್ಕೆ ಸಂಖ್ಯೆ 2 ಸಂಖ್ಯಾವಾಚಕ ಆಗಿತ್ತು. ಮುಂದಿನ ಪ್ರಶ್ನೆ, ಮೂಡನ ದಿಗ್ವಾಚಕ ಆದರೆ ಅಂಥ ಅನ್ನೋದು ಏನು? ಆಯ್ಕೆ ಇದ್ದಾವೆ: 1 ಪ್ರಕಾರವಾಚಕ, 2 ಸಂಖ್ಯಾವಾಚಕ, 3 ಪರಿಮಾಣವಾಚಕ, 4 ಭಾವನಾಮ. ಮೂಡನ ಅನ್ನೋದು ದಿಗ್ವಾಚಕ ಆದರೆ ಅಂಥ ಅನ್ನೋದು ಆಯ್ಕೆ 1 ಪ್ರಕಾರವಾಚಕ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಅಂಥವನು ಇದು ಪ್ರಕಾರವಾಚಕ ಆದರೆ ಎರಡನೆಯ ಅನ್ನೋದು ಏನು? ಅಂಥವನು ಪ್ರಕಾರವಾಚಕ, ಎರಡನೆಯ ಆಯ್ಕೆ 1 ಪ್ರಕಾರವಾಚಕ, ಆಯ್ಕೆ 2 ಸಂಖ್ಯಾವಾಚಕ, ಆಯ್ಕೆ 3 ಪರಿಮಾಣವಾಚಕ, ಆಯ್ಕೆ 4 ಸಂಖ್ಯೆಯ ವಾಚಕ. ನೋಡಿ, ಎರಡನೆಯ ಅನ್ನೋದು ಸಂಖ್ಯೆಯ ವಾಚಕ ಆಗತ್ತೆ, ಬರೀ 2 ಅನ್ನೋದು ಸಂಖ್ಯಾವಾಚಕ. ಅದನ್ನು ಸ್ವಲ್ಪ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಶ್ನೆ 20ಕ್ಕೆ ಹೋಗೋಣ. ಅಂಥವನು ಇದು ಪ್ರಕಾರವಾಚಕ ಆದರೆ ಎರಡನೆಯ, ಇದು ಸ್ಲೈಡ್ ಕಾಫಿ ಆಗಿದೆ, ಸಂಖ್ಯೆಯ ವಾಚಕನೇ ಆಗಬೇಕು. ಮುಂದಿನ ಪ್ರಶ್ನೆ ಬಂತು. ಯಾರು ಇದು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾನು ಅನ್ನೋದು ಏನು? ಯಾರು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆದರೆ ತಾನು ಅನ್ನೋದು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ದ್ವಿತೀಯಾರ್ಥಕ ಸರ್ವನಾಮ, ಅನ್ಯಾರ್ಥಕ ಸರ್ವನಾಮ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದು ಆತ್ಮಾರ್ಥಕ ಸರ್ವನಾಮ ಅಂತ ಕರೀತಾರೆ. ತಾನು, ತಾವು ಆತ್ಮಾರ್ಥಕ ಸರ್ವನಾಮಗಳು. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 22. ನೋಡಿದನು ಭೂತಕಾಲ. ಹಾಗಾದರೆ ನೋಡುತ್ತಾನೆ ಅನ್ನೋದು ಏನು? 1 ಭವಿಷ್ಯತ್ ಕಾಲ, 2 ಅಪೂರ್ಣ ವರ್ತಮಾನ ಕಾಲ, 3 ವರ್ತಮಾನ ಕಾಲ, 4 ಪೂರ್ಣ ವರ್ತಮಾನ ಕಾಲ. ನೋಡಿದನು ಭೂತಕಾಲ ಆದರೆ ನೋಡುತ್ತಾನೆ ಅನ್ನೋದು ವರ್ತಮಾನ ಕಾಲ ಆಗಿದೆ. ಮುಂದಿನ ಪ್ರಶ್ನೆ 23. ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದಕ್ಕೆ ಏನಂತ ಕರೀತಾರೆ? ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ. ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದಕ್ಕೆ ಏನಂತಾರೆ? ಆಯ್ಕೆ 1 ಕಾಲಸ್ಥಾನ, ಆಯ್ಕೆ 2 ಕಾಲ ಪ್ರತ್ಯಯ, ಆಯ್ಕೆ 3 ಕಾಲ ಪಲ್ಲಟ, ಆಯ್ಕೆ 4 ಕಾಲ ಅರ್ಥ. ಸರಿ ಉತ್ತರ ಇತ್ತು ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 3 ಕಾಲ ಪಲ್ಲಟ ಅಂತ ಕರೀತಾರೆ. ಪ್ರಶ್ನೆ 24 ಬಂತು. ಈ ವಿಭಕ್ತಿಯ ಕಾರಕವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ.
ನೋಡೋಣ ಆಯ್ಕೆಗಳು. ಆಯ್ಕೆ 1 ತೃತೀಯ, ಆಯ್ಕೆ 2 ಚತುರ್ಥಿ, ಆಯ್ಕೆ 3 ಪಂಚಮಿ, ಆಯ್ಕೆ 4 ಷಷ್ಠಿ. ಸೊ ಇಷ್ಟೆಲ್ಲ ವಿಭಕ್ತಿ ಅದಾವಲ್ಲ, ಆದರೆ ಈ ವಿಭಕ್ತಿಯಲ್ಲಿ ಇದರ ಕಾರಕವನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತಾರೆ. ಅದು ಇತ್ತು ಆಯ್ಕೆ ಸಂಖ್ಯೆ 4 ಷಷ್ಠಿ. ಸೊ ಪ್ರಶ್ನೆ 25 ಹೇಳಿಕೆಗಳನ್ನು ಪರಿಶೀಲಿಸಿ. ಸೊ ಇಲ್ಲಿ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ಮೊದಲ ಹೇಳಿಕೆ ಇತ್ತು ವಿಭಕ್ತಿಗಳು 7, ಎರಡನೇದು ಹೇಳಿಕೆ ಇದೆ ಕಾರಕಗಳು 6. ನೋಡೋಣ ಆಯ್ಕೆ ಏನಿದೆ ಅಂತ. ಆಯ್ಕೆ 1 ಮೊದಲನೇದು ತಪ್ಪು ಅಂತ ಹೇಳಿದ್ದಾರೆ. ಆಯ್ಕೆ ಎರಡನೇದು ತಪ್ಪೇನಂತ ಕೇಳಿದ್ದಾರೆ. ಆಯ್ಕೆ 3 1 ಮತ್ತು 2 ಸರಿ ಇದ್ದಾವೆ. ಆಯ್ಕೆ 4 1 ಮತ್ತು 2 ತಪ್ಪಿದ್ದಾವೆ. ವಿಭಕ್ತಿಗಳು 7, ಕಾರಕಗಳು 6. ಇವುಗಳನ್ನು ಪರಿಶೀಲನೆ ಮಾಡಿದಾಗ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಆಯ್ಕೆ ಸಂಖ್ಯೆ 3. ಸೊ ವಿಭಕ್ತಿಗಳು 7, ಕಾರಕಗಳು 6 ಹೇಳಿದೀವಲ್ಲ, ಷಷ್ಠಿಯ ಕಾರಕವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದರ ಮೇಲಿನ ಈ ಪ್ರಶ್ನೆ ಇತ್ತು. ಸೊ ಮುಂದಿನ ಪ್ರಶ್ನೆ ಬಂತು, ಬರಬೇಕಾದ ವಿಭಕ್ತಿ ಪ್ರತ್ಯಯಕ್ಕೆ ಪ್ರತಿಯಾಗಿ ಬೇರೊಂದು ವಿಭಕ್ತಿ ಪ್ರತ್ಯಯ ಬರುವಂತೆ ಹೇಳುವುದು. ನೋಡಿ, ಬರಬೇಕಾದ ವಿಭಕ್ತಿ ಪ್ರತ್ಯಯಕ್ಕೆ ಪ್ರತಿಯಾಗಿ ಬೇರೊಂದು ವಿಭಕ್ತಿ ಪ್ರತ್ಯಯ ಬರುವಂತೆ ಹೇಳೋದಕ್ಕೆ ಏನಂತಾರೆ? ಆಯ್ಕೆ 1 ವಿಭಕ್ತಿ ಸ್ಥಾನ, ಆಯ್ಕೆ 2 ವಿಭಕ್ತಿ ಬದಲು, ಆಯ್ಕೆ 3 ವಿಭಕ್ತಿ ಛೇದ, ಆಯ್ಕೆ 4 ವಿಭಕ್ತಿ ಪಲ್ಲಟ. ಬರಬೇಕಾದ ವಿಭಕ್ತಿ ಪ್ರತ್ಯಯಕ್ಕೆ ಪ್ರತಿಯಾಗಿ ಬೇರೊಂದು ವಿಭಕ್ತಿ ಪ್ರತ್ಯಯ ಬರುವಂತೆ ಹೇಳುವುದಕ್ಕೆ ವಿಭಕ್ತಿ ಪಲ್ಲಟ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 27. ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿ ಆಗುವ ಸಮಾಸಕ್ಕೆ ಏನಂತ ಕರೀತಾರೆ? ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿ ಆಗುವ ಸಮಾಸ ಯಾವುದು? ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಅರಿ ಸಮಾಸ, ಆಯ್ಕೆ 3 ಅಂಶಿ ಸಮಾಸ, ಆಯ್ಕೆ 4 ಗಮಕ ಸಮಾಸ. ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿ ಆಗ್ತಕ್ಕಂಥ ಸಮಾಸಕ್ಕೆ ಅರಿ ಸಮಾಸ ಅಂತ ಕರೀತಾರೆ. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 28. ಕವಿವಂದಿತ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಕವಿವಂದಿತ ನೋಡೋಣ. ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಅರಿ ಸಮಾಸ, ಆಯ್ಕೆ 3 ಅಂಶಿ ಸಮಾಸ, ಆಯ್ಕೆ 4 ಗಮಕ ಸಮಾಸ. ಕವಿವಂದಿತ ಅಂತಕ್ಕಂಥ ಈ ಶಬ್ದ ಸೊ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 28. ಹೊಸಗನ್ನಡ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಹಾಗಾದರೆ ಹೊಸಗನ್ನಡ ಅಂತಕ್ಕಂಥ ಶಬ್ದ ಯಾವ ಸಮಾಸಕ್ಕೆ ಒಂದು ಉದಾಹರಣೆ ನೋಡುವ. ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಅರಿ ಸಮಾಸ, ಆಯ್ಕೆ 3 ಕರ್ಮಧಾರೆಯ ಸಮಾಸ, ಆಯ್ಕೆ 4 ಗಮಕ ಸಮಾಸ. ನೋಡಿ, ಹೊಸಗನ್ನಡ ಅಂತಕ್ಕಂಥ ಶಬ್ದ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 29. ತೇರು ಮರ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ತೇರು ಮರ. ಹಾಗಾದ್ರೆ ಹೆಜ್ಜೆನು ಅಂತಕ್ಕಂಥದ್ದು ಯಾವ ಸಮಾಸ? ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಅರಿ ಸಮಾಸ, ಆಯ್ಕೆ 3 ಕರ್ಮಧಾರೆಯ ಸಮಾಸ, ಆಯ್ಕೆ 4 ಗಮಕ ಸಮಾಸ. ತೇರು ಮರ ತತ್ಪುರುಷ ಸಮಾಸ ಆದರೆ ಹೆಜ್ಜೇನು ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಪ್ರಶ್ನೆ 30. ದಿವ್ಯ ಪ್ರಕಾಶ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ದಿವ್ಯ ಪ್ರಕಾಶ. ಹಾಗಾದ್ರೆ ಮುಂದೆಲೆ ಅಂತಕ್ಕಂಥದ್ದು ಯಾವ ಸಮಾಸ? ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು. ಆಯ್ಕೆ 1 ತತ್ಪುರುಷ ಸಮಾಸ, ಆಯ್ಕೆ 2 ಅಂಶಿ ಸಮಾಸ, ಆಯ್ಕೆ 3 ಕ್ರಿಯಾ ಸಮಾಸ, ಆಯ್ಕೆ 4 ಗಮಕ ಸಮಾಸ. ನೋಡಿ, ಮುಂದೆಲೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 31. ಗುಂಪಿಗೆ ಸೇರದ ಪದ. ಸೊ ನೋಡೋಣ ಯಾವೆಲ್ಲ ಪದಗಳಿದ್ದಾವೆ. 1 ಮುಕ್ಕಣ್ಣ, 2 ಕೆಂಗಣ್ಣ, 3 ಆ ಹುಡುಗ, 4 ಡೊಂಕುಗಾಲ. ನೋಡಿ, ಮುಕ್ಕಣ್ಣ, ಕೆಂಗಣ್ಣ, ಆ ಹುಡುಗ, ಡೊಂಕುಗಾಲ. ಇದರಲ್ಲಿ ಯಾವ ಒಂದು ಶಬ್ದ ಗುಂಪಿಗೆ ಸೇರಿಲ್ಲ. ಸೊ ಅದಿತ್ತು ಆ ಹುಡುಗ. ಸೊ ನೀವು ಕಮೆಂಟ್ ಮಾಡಿ, ಪಿನ್ ಮಾಡಿ, ಆ ಹುಡುಗ ಅಂತಕ್ಕಂಥ ಶಬ್ದ ಇಲ್ಲಿ ಏಕೆ ಗುಂಪಿಗೆ ಸೇರಿಲ್ಲ? ಸೊ ಕಾರಣ ಏನು ಆ ಹುಡುಗ ಅಂತಕ್ಕಂಥದ್ದು? ಸೊ ತಾವುಗಳು ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ನಿಮ್ಮ ಕಮೆಂಟನ್ನು ಖಂಡಿತವಾಗಿ ಓದ್ತೀನಿ ಮತ್ತು ನಾನು ರಿಪ್ಲೈಯನ್ನು ಮಾಡ್ತೀನಿ. ಈ 4 ಆಯ್ಕೆಗಳಲ್ಲಿ ಆ ಹುಡುಗನನ್ನು ಯಾಕೆ ಒಂದು ಗುಂಪಿಗೆ ಸೇರಿದ ಪದದಲ್ಲಿ ಇಟ್ಟಿದ್ದಾರೆ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 32. ಹೊಂದಿಸಿ ಬರೆಯಿರಿ. ನೋಡೋಣ ಏನೆಲ್ಲ ಇದೆ ಅಂತ. ಎಸ್, ಇವೆಲ್ಲ ಸಮಾಸ ಮತ್ತು ಸಮಾಸಕ್ಕೆ ಉದಾಹರಣೆಗಳಿದ್ದಾವೆ. ತತ್ಪುರುಷ ಸಮಾಸ ತುದಿ ಮೂಗು, ಕರ್ಮಧಾರೆಯ ಸಮಾಸ ತೇರು ಮರ, ದ್ವಿಗು ಸಮಾಸ ಶ್ವೇತಭದ್ರ, ಅಂಶಿ ಸಮಾಸ ಪಂಚೇಂದ್ರಿಯ. ಸೊ ನೋಡಿ, ಈ ಕಡೆ ಸಮಾಸದ ಪ್ರಕಾರಗಳಿದ್ದಾವೆ, ಈ ಕಡೆ ಸಮಾಸ ಇದ್ದಾವೆ.
ಸೊ ಉತ್ತರನ ನೋಡುವ ಏನಿದೆ ಅಂತ. ಎಸ್, ಉತ್ತರ ಬಂತು. ಅಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಬಿ ತೇರು ಮರ, ಕರ್ಮಧಾರಯ ಸಮಾಸ ಶ್ವೇತಭದ್ರ, ದ್ವಿಗು ಸಮಾಸ ಆಯ್ಕೆ ಸಂಖ್ಯೆ ಡಿ ಪಂಚೇಂದ್ರಿಯ. ಆಮೇಲೆ ಅಂಶಿ ಸಮಾಸ ಏನಪ್ಪಾ ಅಂತಂದ್ರೆ ಆಯ್ಕೆ ಸಂಖ್ಯೆ 1 ತುದಿ ಮೂಗು ಇತ್ತು. ಸೊ ಇದು ಇತ್ತು ಸರಿಯಾಗಿರ್ತಕ್ಕಂಥ ಆಯ್ಕೆ. 1 ಬಿ, 2 ಸಿ, 3 ಡಿ, 4 ಎ. ಮುಂದೆ ಹೋಗೋಣ. ಸೊ ಮುಂದೇನೂ ಕೂಡ ಹೊಂದಿಸಿ ಬರೆಯಿರಿ ಅಂತಾನೆ ಇದೆ. ಸೊ ಇಲ್ಲಿನೂ ಕೂಡ ಅದೇ ಥರದ ಮಾದರಿಗಳ ಪ್ರಶ್ನೆಗಳು ಇದ್ದಾವೆ. ನೋಡುವ ಪ್ರಶ್ನೆಗಳು. ದ್ವಂದ್ವ ಸಮಾಸ ಮಾಡಿದಡಿಗೆ, ಬಹುರ್ವೀಹಿ ಸಮಾಸ ಗಿಡಮರ ಬಳ್ಳಿ, ಕ್ರಿಯಾ ಸಮಾಸ ಮುಕ್ಕಣ್ಣ, ಗಮಕ ಸಮಾಸ ಕಾವ್ಯ ಬರೆದು. ಸೊ ಉತ್ತರಗಳನ್ನು ನೋಡೋದಾದ್ರೆ ತಮಗೆ ಗೊತ್ತಿರಬಹುದು. ಸೊ ನನಗೆ ಇದರಲ್ಲಿ ಬರೀ ಒಂದೆರಡಷ್ಟೇ ಬರ್ಬೋದು. ದ್ವಂದ್ವ ಸಮಾಸ ಗಿಡಮರ ಬಳ್ಳಿ, ಬಹುರ್ವೀಹಿ ಸಮಾಸ ಮುಕ್ಕಣ್ಣ. ಸೊ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಎಸ್, ಸೊ ದ್ವಂದ್ವ ಸಮಾಸ ಗಿಡಮರ ಬಳ್ಳಿ ಇದೆ, ಬಹುರ್ವೀಹಿ ಸಮಾಸ ಮುಕ್ಕಣ್ಣ ಇದೆ, ಕ್ರಿಯಾ ಸಮಾಸ ಕಾವ್ಯ ಬರೆದು, ಗಮಕ ಸಮಾಸ ಮಾಡಿದಡಿಗೆ. ಸೊ ಇದು ಇತ್ತು ವಿದ್ಯಾರ್ಥಿಗಳೇ. ತಮಗೆ ಪರೀಕ್ಷೆಯಲ್ಲಿ ಒಂದಂಕ ಅಂತೂ ಖಂಡಿತವಾಗಿ ಕೇಳ್ತಾರೆ. ಸಂಧಿಗಳಾಗಿರ್ಬೋದು ಒಂದಂಕ, ಸಮಾಸ ಆಗಿರ್ಬೋದು ಒಂದಂಕ. ಸೊ ಇನ್ನು ಮಾದರಿ ಬಂದಿಲ್ಲ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಬಂದಾಗ ಇನ್ನಷ್ಟು ನೋಡ್ಕೊಂಡು ಬರೋಣ. ಅಲ್ಲಿಯವರೆಗೆ ಸಮಯ ವ್ಯರ್ಥ ಮಾಡದೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ಮೋಸ್ಟ್ಲಿ ಇದು ಮುಗಿದ ಹಂತದ. ಎಸ್, ವೆರಿ ಗುಡ್. ಎಸ್, ಮುಗೀತು. ಸೊ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ ವ್ಯಾಕರಣಾಂಶಗಳ ಬಗ್ಗೆ. ಸೊ ಸಂಪೂರ್ಣವಾಗಿ ವ್ಯಾಕರಣದ ವಿಡಿಯೋಗಳನ್ನು ಹಾಕಿದ ನಂತರ ಪಾಠದ ವಿಡಿಯೋಗಳನ್ನು ಹಾಕಲಿಕ್ಕೆ ಕ್ರಮವನ್ನು ವಹಿಸ್ತೀವಿ. ಸೊ ತಾವುಗಳು ದಯಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಯಾಕಂದರೆ ಸೊ ಲಿಂಕ್ಗಳನ್ನು ಹೋಗೋದು, ನೋಟಿಫಿಕೇಶನ್ ಬರೋದು ತಮಗೆ ಭಾಳಷ್ಟು ತಡವಾಗೋದ್ರಿಂದ ಸೊ ನಾವು ಹಾಕಿದ ತಕ್ಷಣ ಫಸ್ಟ್ ನಾವು ಲಿಂಕನ್ನು ಶೇರ್ ಮಾಡೋದೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ. ಆಮೇಲೆ ಸೊ ಬೇರೆ ಕಡೆ ಎಲ್ಲ ಗ್ರೂಪಿಗೆ ನಾವು ಹಾಕ್ತೀವಿ. ಸೊ ಅದಕ್ಕಾಗಿ ತಾವುಗಳು ಬಂದು ಸೇರ್ಕೊಳ್ತೀರಿ ಟೆಲಿಗ್ರಾಮ್ ಗ್ರೂಪಿಗೆ ಅಂತ ಹೇಳ್ತಾ, ಸೊ ದಯಮಾಡಿ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನನ್ನ ಚಾನಲ್ ಆಗಿರ್ಬೋದು, ಆಮೇಲೆ ಜಸ್ಟ್ ಫಾರ್ ಫನ್ ಆಗಿರ್ಬೋದು, ಅವೆಲ್ಲವಾಗ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದ ಭಾಗದಲ್ಲಿ. ಧನ್ಯವಾದಗಳು.